ಎಲ್ಲರಿಗೂ ನಮಸ್ಕಾರ. ಪ್ರಜಾಕರಣಕ್ಕೆ ಸ್ವಾಗತ. ಬೆಂಗಳೂರಿನಲ್ಲಿ ಸೈಟ್ ಖರೀದಿ ಮಾಡಿ ಹಾಗೆ ಖಾಲಿ ಬಿಟ್ಟಿದ್ದೀರಾ? ಹಾಗಾದ್ರೆ ಇದು ನಿಮಗೋಸ್ಕರ ಮಾಡಿರುವಂತಹ ಸುದ್ದಿ. ಇನ್ನು ಮುಂದೆ ಸೈಟ್ ಖರೀದಿಸಿ ವರ್ಷಗಟ್ಟಲೆ ಹಾಗೆ ಖಾಲಿ ಬಿಟ್ರೆ ದಂಡ ಕಟ್ಟೋದು ಕಟ್ಟಿಟ್ಟ ಬುತ್ತಿ. ಇಲ್ಲದೆ ಹೋದ್ರೆ ಸೈಟ್ನ ರಿಟರ್ನ್ ಸರ್ಕಾರಕ್ಕೆ ವಾಪಸ್ ಕೊಡುವಂತಹ ಪರಿಸ್ಥಿತಿ ಬರುತ್ತೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೀಡಿರುವಂತಹ ಸೂಚನೆ ಪ್ರಕಾರ ಸಿಐಟಿಬಿ, ಬಿಡಿಎ ಅಥವಾ ಸೊಸೈಟಿಗಳಿಂದ ನಿವೇಶನ ಪಡೆದಂತಹ ಮನೆಗಳು ವರ್ಷಾನುಗಟ್ಲೆ ಏನಾದ್ರೂ ಹಾಗೆ ಖಾಲಿ ಬಿಟ್ರೆ ಅದನ್ನ ಬಹುಮಟ್ಟದಲ್ಲಿ ದಂಡ ವಿಧಿಸುವಂತಹ ಪ್ರಯತ್ನ ಅಥವಾ ಸರ್ಕಾರಕ್ಕೆ ನೀವು ಆ ಸೈಟ್ನ ವಾಪಸ್ ಕೊಡಬೇಕಾಗತ್ತೆ. ನೀವು ನಿವೇಶನ ಪಡೆದು 5 ವರ್ಷಗಳಾದ್ರೂ ಮನೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ಈಗ ಸರ್ಕಾರಕ್ಕೆ ಕೊಡಬೇಕು ಅಥವಾ ದೊಡ್ಡ ಮಟ್ಟದಲ್ಲಿ ದಂಡ ಕಟ್ಟುವಂತಹ ಪರಿಸ್ಥಿತಿ ಎದುರಾಗಿದೆ. ಏನಕ್ಕೆ ಈ ಒಂದು ಸೂಚನೆಯನ್ನ ಹೊರಡಿಸಲಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಸರ್ಕಾರ ಏನು ಮಾಡ್ತಿದೆ, ಸ್ವತಂತ್ರ ಅಭಿಯಾನ ಮಾಡ್ತಾ ಇದೆ. ಅಂದ್ರೆ ಸ್ವಚ್ಛತಾ ಸ್ವತಂತ್ರ ಅಭಿಯಾನವನ್ನ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಮಾಡಲಾಗ್ತಿದೆ. ಯಾವುದೇ ರೀತಿ ನೈರ್ಮಲ್ಯ ಇರಬಾರ್ದು, ಕಸಗಳಿರಬಾರ್ದು, ಪ್ಲಾಸ್ಟಿಕ್ಗಳಿರಬಾರ್ದು ಅಂತ ಹೇಳಿ ಸರ್ಕಾರ ಹೊಸ ಅಭಿಯಾನವನ್ನ ಕೈಗೊಂಡಿದೆ. ಈ ಅಭಿಯಾನಕ್ಕೆ ಕೈ ಜೋಡಿಸೋದು ಎಲ್ಲರ ಜವಾಬ್ದಾರಿ ಆಗಿರುತ್ತೆ. ಆ ಒಂದು ರೀತಿಯಲ್ಲೇ ಈ ಒಂದು ಗಟ್ಟಿಯಾದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಖಾಲಿ ಇರುವಂತಹ ಜಾಗದಲ್ಲಿ ಅಕ್ಕಪಕ್ಕದ ಮನೆಯವರು ಏನ್ ಮಾಡ್ತಾರೆ, ಕಸ ತೆಗೆದುಕೊಂಡು ಬಂದು ಹಾಕೋದು, ಏನ್ ಅವ್ರ ಮನೆಯಲ್ಲಿ ಏನಾದ್ರೂ ಫಂಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಆ ಎಲ್ಲ ಕಸವನ್ನ ಅಲ್ಲೇ ಬಂದು ಡಂಪ್ ಮಾಡೋದು, ಅದೊಂದು ರೀತಿಯ ಡಸ್ಟ್ಬಿನ್ ಆಗಿ ಬಿಡುತ್ತೆ ಒಂದು ಖಾಲಿ ಇರುವಂತಹ ಸೈಟ್ಗಳು. ಅದನ್ನ ತಡಿಬೇಕು ಅಂತ ಹೇಳಿ ಇವಾಗ ಸರ್ಕಾರ ಇದೊಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಇನ್ ಕೇಸ್ ನೀವೇನಾದ್ರೂ ಸೊಸೈಟಿಯಿಂದ ಆಗಿರ್ಬೋದು, ಬಿಡಿಎಯಿಂದ ಆಗಿರ್ಬೋದು, ಯಾವುದೇ ರೀತಿ ಸೈಟ್ಗಳನ್ನ ತೆಗೆದುಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯವರಿಂದ ನಿಮ್ಮ ಸೈಟ್ ನ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಆ ಸೈಟ್ಗೆ ಕಾಂಪೌಂಡ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ರಕ್ಷಣೆ ಮಾಡೋದು ಮಾಲೀಕರ ಕರ್ತವ್ಯ ಆಗಿರುತ್ತೆ. ಎಷ್ಟು ವರ್ಷಗಳಾದ್ರೂ ಆ ಮನೆ ಆ ಒಂದು ಸೈಟ್ ನ ಹಾಗೆ ಖಾಲಿ ಬಿಟ್ಟಿದ್ರೆ, ಯಾವುದೇ ರೀತಿಯ ಕಾಂಪೌಂಡ್ ಹಾಕದೆ ಹೋದ್ರೆ ಅದಕ್ಕೆ ಬಹುಮಟ್ಟದಲ್ಲಿ ದಂಡ ಕಟ್ಟುವಂತಹ ಪರಿಸ್ಥಿತಿ ಅಥವಾ ಆ ಸೈಟ್ ನ ರಿಟರ್ನ್ ಸರ್ಕಾರಕ್ಕೆ ಕೊಡುವಂತಹ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಸರ್ಕಾರ ಇವಾಗ ಸಿಎಂ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಎಷ್ಟು ವರ್ಷಗಳ 20-30 ವರ್ಷಗಳ ಹಿಂದೆಯೇ ನೀವು ಸೈಟ್ ಖರೀದಿ ಮಾಡಿರಬಹುದು, ಅದಕ್ಕೆ ಯಾವ ರೈಟ್ ಇದೆ, ಈಗ ಪ್ರಸ್ತುತ ರೈಟ್ ಏನಿದೆ ಅದಕ್ಕೆ ದುಪ್ಪಟ್ಟು ಹಣವನ್ನ ಕೊಟ್ಟು ನಾವು ಸರ್ಕಾರ ರಿಟರ್ನ್ ಆ ಒಂದು ಭೂಮಿಯನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ಸಿಎಂ ಹೇಳಿದ್ದಾರೆ. ಇದು ಯಾವ ರೀತಿ ಸರಿ? ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.